ವಾರಣಾಸಿ ಓಕೆನಾ ವಾರಣಾಸಿ ಲೋಕಸಭೆ ಕ್ಷೇತ್ರದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಮತ್ತೆ 3ನೇ ಬಾರಿಗೆ ಕಣಕ್ಕಿಳಿದಿರುವಂತದ್ದು. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಣಾಸಿ ಲೋಕಸಭೆ ಕ್ಷೇತ್ರಕ್ಕೆ ನಾಮಿನೇಷನ್ ಸಲ್ಲಿಸುವ ಮುನ್ನಾ ದಿನ ಮತ್ತು ನಾಮಿನೇಷನ್ ಸಲ್ಲಿಸುವ ದಿನ ಸೇರಿದಂತೆ ಈಗಾಗಲೇ 3ಕ್ಕೂ ಹೆಚ್ಚು ದಿನ ವಾರಣಾಸಿಗೆ ಬಂದಿರತಕ್ಕಂಥದ್ದು. ಆದರೆ ಇಡೀ ವಾರಣಾಸಿ ಲೋಕಸಭೆ ಕ್ಷೇತ್ರದ ವ್ಯಾಪ್ತಿಗೆ ಬರತಕ್ಕಂಥ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ದೇಶಾದ್ಯಂತ ವಿವಿಧ ರಾಜ್ಯಗಳ ಅನೇಕ ನಾಯಕರುಗಳು, ಕಾರ್ಯಕರ್ತಗಳು, ಮುಖಂಡರುಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಪರವಾಗಿ ಮತಯಾಚನೆ ಮಾಡ್ತಿರುವಂಥದ್ದು. ಇದರ ಭಾಗವಾಗಿ ಕರ್ನಾಟಕದಿಂದ ಹಲವಾರು ಕನ್ನಡಿಗರು ಭಾಗಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಮಾಜಿ ಸಚಿವರಾಗಿರ್ತಕ್ಕಂಥ ರಾಮದಾಸ್ ಅವರು ಮತ್ತು ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಹಾಗೂ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಕೇಶವ ಪ್ರಸಾದ್ ಅವರು ಕೂಡ ವಾರಣಾಸಿಯಲ್ಲಿ ಚುನಾವಣಾ ಪ್ರಚಾರದಲ್ಲಿ ಕೈಗೊಂಡಿರ್ತಕ್ಕಂಥದ್ದು. ಮನೆ ಮನೆ ಮತ ಪ್ರಚಾರವನ್ನು ಮಾಡ್ತಿರುವಂಥದ್ದು ಮತ್ತು ವಾರಣಾಸಿಯಲ್ಲಿರ್ತಕ್ಕಂಥ ಕನ್ನಡಿಗ ಮತಗಳ ಬಳಿ ತೆರಳಿ ಮತದಾರರನ್ನ ಮಾತನಾಡಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ. ಬನ್ನಿ, ಇವರು ಯಾವಾಗಿಂದ ಬಂದ್ರು, ಇಲ್ಲಿ ಯಾವ ರೀತಿ ಪ್ರಚಾರ ನಡೀತಿದೆ, ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ವಾರಣಾಸಿಗೆ ಎಷ್ಟು ದಿವಸದಿಂದ ಬಂದಿದ್ದೀರಾ? ನಾವು ವಾರಣಾಸಿಗೆ ಬಂದು 5 ದಿನ ಆಗಿದೆ. ನಾವು ಬೆಂಗಳೂರಿನಿಂದ ಒಂದು ತಂಡವಾಗಿ ಒಂದು 7 ಜನರ ಶಾಸಕರ, ಸಂಸದರ ಹಾಗೇನೆ ವಿಧಾನ ಪರಿಷತ್ ಸದಸ್ಯರುಗಳಲ್ಲಿ ಬಂದಿದ್ದೇವೆ. ಇಲ್ಲಿ ಕನ್ನಡಿಗರು ಸುಮಾರು 5,000ಕ್ಕಿಂತ ಹೆಚ್ಚು ಜನ ಇದ್ದಾರೆ. ಅವರೆಲ್ಲರೂ ಕೂಡ ತುಂಬಾ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಮತ್ತೆ ಅವರದೇ ಆದಂತಹ ಒಂದು ಬದುಕನ್ನ ನೂರಾರು ವರ್ಷಗಳಿಂದ ಇಲ್ಲಿ ಕಟ್ಕೊಂಡಿದ್ದಾರೆ. ಅವರ ಮನೆ ಮನೆಗೆ ತೆರಳಿ ಅವ್ರ ಜೊತೆನಲ್ಲಿ ಮಾತನಾಡಿ ಅವರ ಅಭಿಪ್ರಾಯವನ್ನ ಇನ್ನೂ ಒಂದಷ್ಟು ಗಟ್ಟಿಗೊಳಿಸ್ತಾ ಅವರ ಪ್ರಭಾವವನ್ನು ಬಳಸಿ ಇಲ್ಲಿರುವಂತಹ ಮತದಾರರನ್ನ ಭಾರತೀಯ ಜನತಾ ಪಕ್ಷದ ನಮ್ಮ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿ ಅವರ ಗೆಲುವಿನಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಅವ್ರನ್ನ ಗೆಲ್ಲಿಸಬೇಕು ಅನ್ನುವಂಥ ದೃಢ ನಿಶ್ಚಯದೊಂದಿಗೆ ನಾವು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀವಿ. ಸರ್, ತಾವು ಅನೇಕ ಕಡೆ ಮತದಾರರನ್ನು ಹೋಗಿದ್ದೀರಾ. ಇಲ್ಲಿನ ಜನರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಏನು ಹೇಳ್ತಾರೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ ನಂತರ ಶುಚಿತ್ವ ಅನ್ನುವಂಥದ್ದು ವಾರಣಾಸಿಗೆ ಬಂದಿದೆ ಅನ್ನುವಂಥದ್ದು ಮೊದಲನೇ ಸಂಗತಿ. ಎರಡನೇದು, ಎಲ್ಲ ಕಡೆನೂ ಕೂಡ ಜನ ನಿರ್ಭೀತಿಯಿಂದ ಓಡಾಡಬಹುದಾದಂತಹ ವಾತಾವರಣ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಎರಡನೆಯ ಸಂಗತಿ. ಮೂರನೇದು, ದೀಪ ಅಂತ ಅಂದ್ರೆ ಲೈಟ್ ವ್ಯವಸ್ಥೆ ಇಡೀ 24 ಗಂಟೆ ಕ್ವಾಲಿಟಿ ಲೈಟ್ ಅನ್ನ ಕೊಟ್ಟಿದ್ದಾರೆ. ಎಷ್ಟೊತ್ತಿನಲ್ಲಿ ಬೇಕಾದರೂ ಜನ ನಿರ್ಭಿಡೆಯಿಂದ ಯಾವುದೇ ಗಲ್ಲಿಗಳಲ್ಲೂ ಕೂಡ ಸುತ್ತಾಡುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಮತ್ತೆ ಇಲ್ಲಿರುವಂತಹ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ನಲ್ಲಿ ತುಂಬಾ ದೊಡ್ಡ ಬದಲಾವಣೆ ಬಂದಿದೆ. ಅದು ಇವಿ ವಾಹನಗಳು, ತ್ರಿಚಕ್ರ ಇವಿ ವಾಹನಗಳನ್ನ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ, ಸೈಕಲ್ ರಿಕ್ಷಾಗಳನ್ನ ಬದಲಾಯಿಸಿ ಇವಿ ರಿಕ್ಷಾಗಳಿಗೆ ಬದಲಾವಣೆ ಕಂಡು ಬಂದಿದೆ. ಇದು ಕೂಡ ಇಲ್ಲಿನ ಯಾರು ಜನಜೀವನ ನಿತ್ಯ ನಡೆಸ್ತಾ ಇದ್ರು ಅವ್ರ ಬದುಕಿನಲ್ಲಿ ದೊಡ್ಡ ಬದಲಾವಣೆಯನ್ನ ತಂದ್ರು. ಅವ್ರಿಗೂ ಕೂಡ ಅನಿಸಿದೆ ನಮ್ಮ ಬದಲಾವಣೆ ಜೀವನದಲ್ಲಿ ಸುಧಾರಣೆ ಕಂಡಿದೆ ಅಂತೇಳಿ. ಹಾಗೇನೆ ವಾರಣಾಸಿಗಳಿಗೆ ಬರುವಂತಹ ಸಂಖ್ಯೆ 10 ಕೋಟಿ ಆಗಿದೆ ಅಂತ ಕೇಳಿ ಬಂದಿದೆ ನನಗೆ ಕಾರಿಡಾರ್ ಆದ್ಮೇಲೆ. ಇದರಿಂದ ಇಲ್ಲಿಯ ಇಡೀ ಜನಜೀವನದ ಮೇಲೆ ಒಂದು ಸಕಾರಾತ್ಮಕವಾದಂತಹ ಪರಿಣಾಮ ಬೀರಿದೆ. ಇಲ್ಲಿ ಯಾರು ಬೆಸ್ತರು ಮೀನುಗಾರಿಕೆಯನ್ನು ಮಾಡ್ತಾ ಅದ್ರ ಜೊತೆಗೆ ದೋಣಿಯನ್ನ ನಡೆಸ್ತಾರೋ ಅವ್ರ ಜೀವನದಲ್ಲಿ ತುಂಬಾ ದೊಡ್ಡ ಮಾರ್ಪಾಡಾಗಿದೆ. ಹಾಗೇನೆ ಇಲ್ಲಿರುವಂತಹ ಎಲ್ಲ ಘಾಟಗಳನ್ನು ಕೂಡ ತುಂಬಾ ಶುಚಿಗೊಳಿಸಿರುವಂತಹ ದೃಷ್ಟಿಯಿಂದ ಇಲ್ಲಿ ಯಾರು ಆ ಶವ ಸಂಸ್ಕಾರ ಮಾಡ್ತಾ ಇದ್ದಂತ ವೀರಬಾಹುಗೆ ಸಂಬಂಧಪಟ್ಟಂತಹ ಜನಾಂಗ ಇದ್ರೋ ಅವರ ಜೀವನದಲ್ಲೂ ತುಂಬಾ ದೊಡ್ಡ ಮಾರ್ಪಾಡು ಬಂದಿದೆ. ಒಟ್ಟಾರೆ ಇಡೀ ವಾರಣಾಸಿ ಜಗತ್ತಿನ ಆಧ್ಯಾತ್ಮಿಕ ಕೇಂದ್ರವಾಗಿ ಪರಿವರ್ತನೆಗೊಂಡಿದೆ. ಸರ್, ಇಲ್ಲಿ ಈ ಬಾರಿ ಕಳೆದ ಬಾರಿ ನರೇಂದ್ರ ಮೋದಿ ಅವರು 5,79,000 ಮತಗಳ ಅಂತರದಿಂದ ಜಯಗಳಿಸಿದರು. ನಿಮ್ಮ ಪ್ರಕಾರ ನೀವು ಇಲ್ಲಿ ಜನರನ್ನ ಮಾತಾಡಿಸಿದ ಸಂದರ್ಭದಲ್ಲಿ, ಮತಯಾಚನೆ ಸಂದರ್ಭದಲ್ಲಿ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಹಳೆಯ ದಾಖಲೆಯನ್ನ ಅಳಿಸಿ ಹಾಕ್ತಾರಾ? ನೋಡಿ, ಇಲ್ಲಿ ಜನ ಒಂದು ಘೋಷಣೆ ಮಾಡ್ತಾರೆ, ಹರ 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 ಮಹಾದೇವ್ ಅನ್ನುವಂತ ಘೋಷಣೆಯನ್ನ ಎಲ್ಲರೂ ಮಾಡ್ತಾರೆ. ಅದ್ರ ಜೊತೆನಲ್ಲಿ ಹರ ಹರ ಮೋದಿ ಘರ್ ಘರ್ ಮೋದಿ ಅನ್ನುವಂತಹ ಘೋಷಣೆಯನ್ನು ಮಾಡ್ತಾರೆ. ಹಾಗಾಗಿ ಮೋದಿಯನ್ನ ಅವರು ಭಗವಾನ್ ಸ್ವರೂಪದಲ್ಲೇ ನೋಡುವಂತಹ ಒಂದು ಪ್ರಕ್ರಿಯೆಗೆ ಇಳಿದುಬಿಟ್ಟಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಶಂಕುಸ್ಥಾಪನೆ ಮಾಡಿದಂಥದ್ದನ್ನ ಅದನ್ನ ಪೂರ್ಣಗೊಳಿಸಿ ಸಾಕಾರಗೊಳಿಸುವಂತದ್ದನ್ನ ಪ್ರಪ್ರಥಮ ಬಾರಿಗೆ ಇಲ್ಲಿ ಜನ ಕಂಡುಕೊಂಡಿದ್ದಾರೆ. ಹಾಗಾಗಿ ಈ ಬಾರಿ ನರೇಂದ್ರ ಮೋದಿ ಅವರನ್ನ 10 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ನಾವು ಕಳಿಸ್ತೀವಿ. ಇಡೀ ದೇಶದ 400+ ಸಂಸದರನ್ನ ಗೆಲ್ಲಿಸುವಂತದ್ದಕ್ಕೆ ಅಹರ್ನಿಶಿ ಹೋರಾಟ ಮಾಡ್ತಾ ಇರುವಂತಹ ನರೇಂದ್ರ ಮೋದಿ ಅವರನ್ನ 10 ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಿಸುವಂತ ಜವಾಬ್ದಾರಿ ನಮ್ದು ಅಂತ ಅವರು ಹೊಣೆ ಹೊತ್ತಿದ್ದಾರೆ. ಬೂತ್ ಮಟ್ಟದ ಕಾರ್ಯಕರ್ತರು ತಳಮಟ್ಟದಲ್ಲಿ ಪ್ರತಿಯೊಂದು ಮನೆಗೂ ಓಡಾಡ್ತಾ ಇದ್ದಾರೆ. ಎಷ್ಟು ದಿನ ಇಲ್ಲಿ ಇರ್ತೀರಾ ಸರ್? ನಾವು 30ನೇ ತಾರೀಕುವರೆಗೂ ಇಲ್ಲಿ ಇರ್ತೀವಿ. 30ನೇ ತಾರೀಕು ಸಂಜೆ ನಾವು ಇಲ್ಲಿಂದ ನಿರ್ಗಮಿಸಬೇಕು ಅನ್ನುವಂಥದ್ದು ಚುನಾವಣಾ ಆಯೋಗದ ಆದೇಶ ಕೂಡ ಇರುತ್ತೆ.
ಅಲ್ಲಿಂದ ನಾವು ಬೆಂಗಳೂರಿಗೆ ಹೊರಡ್ತೇವೆ. ತಾವೆಲ್ಲ ಯಾರ್ಯಾರು ಬಂದಿದ್ದೀರಿ ಸರ್? ನಾನು ರಾಮದಾಸ್ ಅವರ ನೇತೃತ್ವದಲ್ಲಿ ನಾವು ಬಂದಿದ್ದೇವೆ. ಮಾಜಿ ಸಚಿವರಾದಂತಹ ಮೈಸೂರಿನವರಾದಂತಹ ರಾಮದಾಸ್ ಅವರು ನಮ್ಮ ನೇತೃತ್ವ ವಹಿಸಿದ್ದಾರೆ. ಹಾಗೆ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆಲಿದ್ದಾರೆ, ನವೀನ್ ಅವರು ನಮ್ಮ ಜೊತೆನಲ್ಲಿದ್ದಾರೆ, ಯಶ್ಪಾಲ್ ಸುವರ್ಣ ಅವರು ನಮ್ಮ ಜೊತೆನಲ್ಲಿದ್ದಾರೆ, ಹಾಗೆ ಶ್ರೀವತ್ಸ ಅವರು ನಮ್ಮ ಜೊತೆಲಿದ್ದಾರೆ. ನಾನು ಕೇಶವಪ್ರಸಾದ್ ಇದ್ದೀನಿ ಜೊತೆನಲ್ಲಿ ತಂಡದಲ್ಲಿ. ಹಾಗೆ ಇನ್ನೂ ಒಂದು ಇಬ್ರು ನಮ್ಮನ್ನ ಜೊತೆಗೆ ಸೇರಿಕೊಂಡು ಕಾರಣಾಂತರದಿಂದ ಹೊರಟಿದ್ದಾರೆ ಬೆಂಗಳೂರಿಗೆ ವಾಪಸ್. ಅವರು ನಾಳೆ ತಿರ್ಗಾ ವಾಪಸ್ ಬಂದು ನಮ್ಮ ಜೊತೆ ಸೇರ್ಕೊಳ್ಳುತ್ತೆ. ಥ್ಯಾಂಕ್ ಯು. ಇದು ಇಲ್ಲಿ ಕನ್ನಡಿಗರು, ಕರ್ನಾಟಕದ ನಾಯಕರುಗಳು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಪರವಾಗಿ ಪ್ರಚಾರವನ್ನು ಮಾಡ್ತಿರುವಂಥದ್ದು. ಇನ್ನೂ ಕೂಡ 30ನೇ ತಾರೀಕುವರೆಗೂ ಕೂಡ ಇಲ್ಲಿ ಕನ್ನಡಿಗರು ಎಲ್ಲೆಲ್ಲಿದೆ ಮನೆಗಳು ಅಲ್ಲೂ ಭೇಟಿಯಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.